ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಅರಣ್ಯಕಾಂಡ 14ನೇ ಅಧ್ಯಾಯ 26ರಿಂದ. ಅರಣ್ಯಕಾಂಡ 14:26. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಅರಣ್ಯಕಾಂಡ 14:26. ಯೆಹೋವನು ಮೋಶೆ ಆರೋನರಿಗೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೋಡಿ, ದೇವರು ಇಸ್ರಾಯೇಲನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿ ಅವರನ್ನು ನಡೆಸ್ತಾ ಬಂದಾಗ ಆದರೂ ಶೋಧನೆಗೆ ಒಳಪಡಿಸಿದರು. ಆಗ ಅವರು ಏನು ಮಾಡಿದರು? ದೇವರ ವಿರುದ್ಧ ಗುಣಗುಟ್ಟಿದರು. ಆಗ ದೇವರು ಮೋಶೆಗೆ ಹೇಳ್ತಾರೆ, ಇನ್ನೆಷ್ಟು ದಿವಸ ನಾನು ಇವ್ರನ್ನ ಸಹಿಸಲಿ? ನಾನು ಇಷ್ಟೆಲ್ಲ ಉಪಕಾರವನ್ನು ಮಾಡಿ ಇವ್ರನ್ನ ನಡೆಸಿಕೊಂಡು ಬಂದಾಗ ನನಗೆ ಗುಣಗುಡ್ತಾ ಇದ್ದಾರಲ್ಲ, ಆ ಮಾತು ನನಗೆ ಕೇಳಿಸಿದವು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಆರಿಸಿಕೊಂಡು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಲೋಕದ ವಿಷಯಗಳಿಂದ ಸೈತಾನನ ಕೈಯಿಂದ ಬಿಡುಗಡೆ ಮಾಡಿ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗೋಣ. ಇವತ್ತು ಅನೇಕ ರೀತಿಯಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು, ಪವಾಡಗಳನ್ನು ಮಾಡಿ ನಡೆಸಿದಾಗ ನಾವು ಒಂದು ವೇಳೆ ಒಂದು ಸಣ್ಣ ಸಣ್ಣ ಕಷ್ಟಗಳು ಬಂದಾಗ ಅಥವಾ ನಮ್ಮ ತಪ್ಪಿನಿಂದ ನಮಗೆ ಶಿಕ್ಷೆಯಾದಾಗ, ನೋವು ಬಂದಾಗ ದೇವರ ವಿರುದ್ಧ ನಾವು ಗುಣಗುಟ್ಟಿದರೆ ಅಥವಾ ದೇವರು ಆರಿಸಿಕೊಂಡ ಸೇವಕರ ವಿರುದ್ಧ ಗುಣಗುಟ್ಟಿದರೆ ಆ ಮಾತು ದೇವರು ಹೇಳ್ತಾರೆ, ನನಗೆ ಕೇಳಿಸಿದವು ಅಂತೇಳಿ. ಆದ್ದರಿಂದ ಬಹಳ ಎಚ್ಚರ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 28, ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾನೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ, ನೀವು ಅವ್ರಿಗೆ ಹೇಳಬೇಕು, ಒಂದು ವೇಳೆ ಅವರು ಹೇಗೆ ಗುಣಗುಟ್ಟಿದ್ರೋ, ಏನು ಮಾಡ್ತಾರೋ ಅದರಂತೆಯೇ ನಾನು ಖಂಡಿತವಾಗಿ ಮಾಡ್ತೇನೆ, ಅಂದರೆ ಶಿಕ್ಷೆಗೆ ಒಳಪಡಿಸ್ತೇನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 29, ನಿಮ್ಮ ಶವಗಳು ಅರಣ್ಯದಲ್ಲಿ ಬೀಳುವು, ನೀವು ನನಗೆ ವಿರೋಧವಾಗಿ ಗುಣಗುಟ್ಟುವುದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸು ಉಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಹಾಗಾದರೆ ಅರಣ್ಯದಲ್ಲಿ ಅಂದರೆ ಅವರನ್ನು ಕಾನಾನ್ ದೇಶಕ್ಕೆ ಸೇರಿಸುವ ದಾರಿಯಲ್ಲಿದ್ದಾರೆ. ಹಾಗೆ ಇದರ ಅರ್ಥ ನಾವು ಇವತ್ತು ಪರಲೋಕಕ್ಕೆ ಹೋಗುವ ದಾರಿಯಲ್ಲಿದ್ದೇವೆ. ದಾರಿಯಲ್ಲಿ ಅವರ ಹೆಣಗಳು ಬೀಳುವು 20 ವರ್ಷದ ಮೇಲ್ಪಟ್ಟು. ಅಂದರೆ 20, ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ದೇವರಿಗೆ ಲೆಕ್ಕ 20 ವರ್ಷದ ಮೇಲ್ಪಟ್ಟವರು. ದೇವರು ದರ್ಶನ ಕೊಟ್ಟಾಗ ದೇವರನ್ನೇ ಈ ಥರ ಸೇವಕರುಗಳ ಮುಖಾಂತರ ತಿಳಿಯಪಡಿಸಿದಾಗ ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸ್ತಾ ಹೋಗುವಾಗ ದೇವರ ವಿರುದ್ಧ ಗುಣಗುಟ್ಟಿದರೆ 20 ವರ್ಷದ ಮೇಲ್ಪಟ್ಟವರು ಅರಣ್ಯದಲ್ಲಿ ಸಾಯುವರು. ಅಂದರೆ ಪರಲೋಕಕ್ಕೆ ಹೋಗುವ ದಾರಿಯೇ ಖಂಡಿತ. ಅದಕ್ಕಿಂತ ಮೊದಲೇ ನಾನಾ ರೀತಿ ಪಾಪಗಳಿಂದ ಸಾಯಬೇಕಾಗಿದೆ. ಇದುವೇ ನೋಡಿ, ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ನಾವು ಓದುವಾಗ ಆದಾಮನನ್ನು ದೇವರು ಎಚ್ಚರಿಸುತ್ತಾರೆ, ಆ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಒಂದು ಮರದ ಹಣ್ಣನ್ನು ತಿನ್ನಬೇಡ, ತಿಂದರೆ ನೀನು ಈ ದಿವಸವೇ ಸತ್ತು ಹೋಗ್ತೀಯಾ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಆಗಲೇ ಸಾಯುವುದಿಲ್ಲ, ಅದೇ ಪಾಪದಲ್ಲಿ ನೀನು ಮುಂದೆ ಜೀವಿಸಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ಆ ಒಂದು ಮರ ಅಂದರೆ ಯಾವುದು? ಸೈತಾನನ ಮಾತು. ಸೈತಾನನು ಯಾರ ಮುಖಾಂತರ ಹೇಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಹಾಗೆ ಈ ಒಂದು ವಚನವು ನಮ್ಮ ಜೀವಿತಕ್ಕೂ ಕೂಡ
ಪಡುತ್ತದೆ. ಹಾಗೆ ಇವತ್ತು ಅನೇಕರು ಸೇವಕರುಗಳು ಹಾಗೆ ಹೀಗೆ ಅಂತ ಹೇಳಿಕೊಂಡು ವಿಶ್ವಾಸಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ದರ್ಶನವಾದರೆ ಆದ ಮೇಲೆ ಮಾತು ಕೇಳದೆ ಇದ್ದರೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅಂತ ಇದರ ಅರ್ಥ. ಅರಣ್ಯದಲ್ಲಿ ಸಾಯುವರು ಅಂತ ನಾನಾ ಥರದ ಶಿಕ್ಷೆ. 30ನೇ ವಚನ. ಯೆಫನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಲೇಬ ಮತ್ತು ಯೆಹೋಶುವ ಇವರಿಬ್ಬರೇ ಹೊರತು ಬೇರೆ ಯಾರು ಕಾನಾನ್ ದೇಶವನ್ನು ಸೇರುವುದಿಲ್ಲ. ಅಂದರೆ ನಿಮ್ಮಲ್ಲಿ ಅಂತ ಹೇಳುವಾಗ 20 ವರ್ಷ ಮೇಲ್ಪಟ್ಟು 66,000 ಜನಗಳನ್ನು ದೇವರು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದವರಲ್ಲಿ 20 ವರ್ಷದ ಮೇಲ್ಪಟ್ಟ ಗಂಡಸರೇ 6 ಲಕ್ಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ 2 ಮಾತ್ರ ಕಾನಾನ್ ದೇಶವನ್ನು ಸೇರುವರು, ದೇವರು ಹೇಳಿದ ವಾಗ್ದಾನ ದೇಶ. ಅಂದರೆ ಬಾಕಿ ಯಾರು ಅಲ್ಲಿ ಸೇರುವುದಿಲ್ಲ. 6 ಲಕ್ಷದಲ್ಲಿ ಬರೀ 2 ಮಾತ್ರ ಖಂಡಿತವಾಗಿ ಸೇರುವುದಿಲ್ಲ ಅಂತ ಹೇಳಿದ್ರು. ಕಾರಣ ಯಾಕೆಂದರೆ ಅವರಿಬ್ಬರು ಮಾತ್ರ ದೇವರು ಶೋಧನೆಗೆ ಒಳಪಡಿಸಿದಾಗಲೂ ಬಗ್ಗಳಿಲ್ಲ, ಏನೂ ಇಲ್ಲ. ಅವರು ಮಾತ್ರ ಇಬ್ಬರು ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟರು. ಬಾಕಿ ಎಲ್ಲ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ದೇವರ ವಿರುದ್ಧ, ಮೋಶೆ ವಿರುದ್ಧ ಗುಣಗುಟ್ಟಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆಟ್ಟು ಈ ಲೋಕದ ಪ್ರಯಾಣವನ್ನು ಮುಗಿಸುವುದಾದರೆ, ಪರಿಶುದ್ಧರಾಗಿ ಪ್ರಯಾಣ ಮುಗಿಸುವುದಾದರೆ ಮಾತ್ರ ದೇವರ ರಾಜ್ಯವನ್ನು ಕಾಣಬಹುದು. ಇಲ್ಲದೆ ಅವರು ಎಂಥವರೇ ಆಗಲಿ, ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ಇಂಗ್ಲೀಷ್ ಮಾತಾಡಲಿ, ಫಾರಿನಿಗೆ ಹೋಗಲಿ, ಏನೇ ಮಾಡಲಿ, ಏನೇ ಆರಾಧನೆ ಮಾಡಲಿ, ಏನೇ ಮಾಡಿದ್ರು, ಯಾವ ಬಟ್ಟೆ ಹಾಕಲಿ, ಏನೇ ಮಾಡಲಿ, ಎಷ್ಟೇ ಭಾಷೆಯಲ್ಲಿ ಮಾತಾಡಲಿ, ಎಷ್ಟೇ ಸ್ಟೈಲ್ ಮಾಡಲಿ, ಏನು ಮಾಡಿದರೂ ಕೂಡ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿ ದೇವರ ರಾಜ್ಯವನ್ನು ಸೇರಲಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರದಿಂದಿರಬೇಕು ನನ್ನ ಸಹೋದರ ಸಹೋದರಿಯರೇ. 31ನೇ ವಚನ. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಯಾರು? ಚಿಕ್ಕ ಮಕ್ಕಳು ಅಂದರೆ 20 ವರ್ಷ ಕೆಳಪಟ್ಟವರನ್ನು ನಾನು ಅಲ್ಲಿಗೆ ಅವ್ರನ್ನ ಸೇರಿಸ್ತೇನೆ. ಅಂದರೆ 20 ವರ್ಷದ ಕೆಳಪಟ್ಟವರು ಸಣ್ಣ ಮಕ್ಕಳಿಗೆ ಸಮಾನ, ಅವರಿಗೆ ಜ್ಞಾನದ ಕೊರತೆ ಇದೆ ಅಂತ ಇದರ ಅರ್ಥ. ಆದರೆ 20 ವರ್ಷದ ಮೇಲ್ಪಟ್ಟವರು ಮತ್ತೆ ನನಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ ಅವ್ರನ್ನ ಏನು ಮಾಡ್ತಾರೆ, ಅವರು ಗುಣಗುಟ್ಟಿದಾಗಿ ಅವರಿಗೂ ಮಾಡ್ತೇನೆ, ಅವರನ್ನು ಶಿಕ್ಷಿಸ್ತೇನೆ. ಅರಣ್ಯದಲ್ಲಿ ಸಾಯುವರು ಕಾನಾನ್ ದೇಶವನ್ನು ನೋಡುವುದಿಲ್ಲ. ಆಗ 20 ವರ್ಷದ ಅವರನ್ನು ಮಾತ್ರ ನಾನು ಆಶೀರ್ವಾದ ಮಾಡ್ತೇನೆ, ಅವರನ್ನು ನಡೆಸ್ತಾ ಹೋಗ್ತೇನೆ. ಈಗ ನೀವು ಕಾನಾನ್ ದೇಶ ಬೇಡವೇ ಬೇಡ, ಅಲ್ಲಿ ಭಯಂಕರ ಬಲಾಢ್ಯ ಜನ ಇದ್ದಾರೆ ಅಂತೇಳಿ ಏನು ಮಾಡಿದ್ರು, ಗುಣಗುಟ್ಟಿದ್ರು. ನಾನು ಆ ಜಾಗಕ್ಕೆ ಅವರನ್ನು ಸೇರಿಸ್ತೇನೆ ಅಂದರೆ ದೇವರು ಅವರ ಪರವಾಗಿ ನಿಂತು ಆ ದೇಶವನ್ನು ಅವರಿಗೆ ಕೊಡುವರು ಅಂತ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಒಂದು ವೇಳೆ 20 ವರ್ಷದ ಮೇಲ್ಪಟ್ಟ ನಾವು ಗುಣಗುಟ್ಟಿದ್ರೆ ನಮಗೂ ಕೂಡ ಇದೇ ಗತಿ, ಅದೇ ಶಿಕ್ಷೆ. ಹಾಗೆ ಆಮೇಲೆ 20 ವರ್ಷದ ಕೆಳಪಟ್ಟವರು ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ಮಾತ್ರ ಅಲ್ಲಿ ಸೇರಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಇದನ್ನು ನಾವು ಬಹಳ ಎಚ್ಚರವಾಗಿದ್ದು, ನಾವು ಒಂದು ವೇಳೆ ವಯಸ್ಕರಾದರೆ ಚಿಕ್ಕ ಮಕ್ಕಳಿಗೆ, ಯೌವನಸ್ಥರಿಗೆ ಇದರ ಬಗ್ಗೆ ತಿಳಿಸಿಕೊಡಲೇ ಬೇಕಾಗಿದೆ. ಸಂಪೂರ್ಣವಾಗಿ ಸರ್ವ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಅಂದರೆ ಪರಮಾತ್ಮನ ಭಗವಂತನ ಮಾತನ್ನು ಅವರಿಗೆ ತಿಳಿಸಲೇಬೇಕು. ಅವರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 32ನೇ ವಚನ. ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ, ನಿಮ್ಮೆಲ್ಲರ ಶವಗಳು ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವರಾಗಿ 40 ವರ್ಷ ಅರಣ್ಯವಾಸಿಗಳಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದು ಕೇಳಿದ್ದು, ನೀವಂತೂ ಮಾಡಿದ ಫಲ ನಿಮ್ಮ ಮಕ್ಕಳು ಕೂಡ ಅನುಭವಿಸಲೇಬೇಕು. ನೀವು ಮಾಡಿದ ದೋಷ ಫಲವನ್ನು 40 ವರ್ಷ ಅನುಭವಿಸಬೇಕು. ಅಂದರೆ ಕೆಂಪು ಸಮುದ್ರದಿಂದ ದಾಟಿದ ಮೇಲೆ ಕಾನಾನ್ ದೇಶ ಸೇರಬೇಕಾದರೆ 40 ದಿವಸ ಸಾಕಾಗಿತ್ತು. ಅದು ಬೇರೆ ಕಡೆ ವಚನಗಳು ಇವೆ. ಆದರೆ ಈ 40 ಅವ್ರು ದೇವರ ವಿರುದ್ಧ ಗುಣಗುಟ್ಟಿದ್ದಕ್ಕಾಗಿ, ಮೋಶೆ ವಿರುದ್ಧ ಗುಣಗುಟ್ಟಿದ್ದಕ್ಕಾಗಿ 40 ದಿವಸದ ಬದಲು 40 ವರ್ಷ ದಂಡಿಸಿದರು ಅವರನ್ನು ಅರಣ್ಯದೊಳಗೆ. 1 ದಿವಸಕ್ಕೆ 1 ವರ್ಷದಂತೆ ದಂಡಿಸಿದರು. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಬರುವಾಗ ಪ್ರೀತಿಯಿಂದ
ಖಂಡಿತವಾಗಿ ಶೋಧನೆಗೆ ಒಳಪಡಿಸುವಾಗಲೂ ನಾವು ಅಲ್ಲಿಯೂ ಸೋತು ಹೋಗದೆ ದೇವರ ಮೇಲೆ ಭರವಸೆ ಇಟ್ಟು ಮುನ್ನಡೆದು ಹೋದರೆ ನಮ್ಮನ್ನು ಕೂಡ ಮತ್ತೆ ನಮ್ಮ ಜೀವಮಾನ ಪರ್ಯಂತ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಅವನು ಎಂಥ ಸ್ವಾಮೀಜಿ ಆಗಲಿ, ಮಠಾಧೀಶನಾಗಲಿ, ಎಂಥ ಮಾನವನೇ ಆಗಲಿ, ಎಂಥ ಪಾಸ್ಟರ್ ಆಗಲಿ, ಫಾದರ್ ಆಗಲಿ, ಗುರೂಜಿ ಆಗಲಿ, ರೆವಿಡೆಂಟ್ ಆಗಲಿ, ಬಿಷಪ್ ಆಗಲಿ, ಪೋಪ್ ಆಗಲಿ, ಯಾವನೇ ಆಗಲಿ, ಖಂಡಿತವಾಗಿ ಬಹಳ ಶಿಕ್ಷೆ ಅನುಭವಿಸಿ ನರಳಾಡಿ ಸಾಯಬೇಕಾಗ್ತದೆ. ಇದು ಇವತ್ತು ಕೂಡ ಅದೇ ಪರಿಸ್ಥಿತಿ ಆಗ್ತಾ ಇದೆ. ದೇವರು ಬೇರೆಯಲ್ಲ, ಆತನೇ ಯೇಸು ಕ್ರಿಸ್ತ, ಆತನೇ ಪರಮಾತ್ಮ, ಭಗವಂತನು ಕೂಡ ಇನ್ನೂ ಅನೇಕ ಹೆಸರುಗಳಿವೆ. ಇದನ್ನು ಆಗಾಗ ಹಿಂದೆ ನಾನು ನಿಮಗೆ ತಿಳಿಸಿದ್ದೇನೆ. ಸರ್ವ ಸೃಷ್ಟಿಕರ್ತನಾದ ದೇವರು ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರಿದೆ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ. ಅದನ್ನು ಅರಿತುಕೊಂಡು ದೇವರನ್ನೇ ನಾವು ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 40 ವರ್ಷ, ಅದು ಅಲ್ಲದೆ ಮಕ್ಕಳು ಕೂಡ ಅಲ್ಲಿ ಏನಾಗ್ತದೆ, ಈ ತಂದೆ ತಾಯಿ ಮಾಡಿದಂಥ ಪಾಪ ಮಕ್ಕಳ ಮೇಲೆ ಕೂಡ ಬರುತ್ತದೆ. ಅವರ ಆಶೀರ್ವಾದಕ್ಕೂ ಕೂಡ ಅಲ್ಲಿ ತೊಡಕುಂಟಾಗ್ತದೆ. ವಿಮೋಚನಕಾಂಡ 20ನೇ ಅಧ್ಯಾಯ 5-6ನೇ ವಾಕ್ಯ, ಅಲ್ಲಿ ನೀವು ನನ್ನನ್ನು ಪ್ರೀತಿಸಿದರೆ 1000 ವರ್ಷಗಳವರೆಗೆ ಆಶೀರ್ವಾದ, ತಪ್ಪಿ ಹೋದರೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ವಿಮೋಚನಕಾಂಡ 34ನೇ ಅಧ್ಯಾಯ 7ನೇ ವಚನ ಕೂಡ ನೋಡುವಾಗ ತಂದೆಯ ಪಾಪವು ಅಲ್ಲಿ ಅನುಭವಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇದನ್ನು ಕೂಡ ಬಹಳ ಎಚ್ಚರವಾಗಿರಬೇಕು. ಇದು ಇವತ್ತು ಕೂಡ ನಡೀತಲೇ ಇದೆ, ಕಣ್ಣಾರೆ ಕಾಣ್ತಲೇ ಇದ್ದೀನಿ ನಾನು. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 109ರಲ್ಲಿ ಹೆತ್ತ ತಾಯಿಯ ದೋಷ ಪಾಪವು ಅಳಿದು ಹೋಗದಿರಲಿ. ನೋಡಿ, ತಾಯಿಯ ಪಾಪ ಹೀಗೆ, ತಂದೆಯ ಪಾಪ ಹೀಗೆ. ಆದ್ದರಿಂದ ಇದು ಏನಾಗಿದೆ, ಮಕ್ಕಳ ಒಂದು ಆಶೀರ್ವಾದಕ್ಕೂ ಕೂಡ ಅಲ್ಲಿ ಏನಾಗ್ತದೆ, ಕುಂಠಿತ ಬೀಳ್ತದೆ. ಮಕ್ಕಳಿಗೆ ಕೂಡ ಪಾಪ ಬರ್ತದೆ. ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗಲು ಸಾಧ್ಯವೇ ಇಲ್ಲ. ಇದು ನಾನು ಶಾಪ ಹಾಕ್ತಾ ಇಲ್ಲ, ದೇವರ ವಚನವನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 34ನೇ ವಚನ, ನೀವು ಆ ದೇಶವನ್ನು ಸಂಚರಿಸಿ ನೋಡುವ 40 ದಿನಗಳಿಗೆ ಸಮನಾಗಿ, ನೋಡಿ, ದಿನವೊಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂಥದೆಂದು ತಿಳಿದುಕೊಳ್ಳಬೇಕು. ನೋಡಿದ್ದೀರಾ, ದೇವರು ನಾವು ಇದನ್ನಾಗಲೇ ಹೇಳಿದ್ದು, 40 ದಿವಸ ಸಾಕಾಗಿತ್ತು. ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ಅವರು ಮಾಡಿದ ಗುಣಗುಟ್ಟಿದಾಗಕ್ಕಾಗಿ ಪಾಪಕ್ಕಾಗಿ 40 ದಿವಸಕ್ಕೆ 40 ವರ್ಷ ದಂಡಿಸಿದರು ಅವರು ಮಾಡಿದ ಪಾಪ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆಗಲೇ ಹೇಳಿದಾಗೆ ಅದುವೇ ನೆರವೇರ್ತಾ ಇದೆ. ಆದ್ದರಿಂದ ಬಹಳ ಎಚ್ಚರ. ಕೈ ಬಿಟ್ಟವರ ಗತಿ ಎಂಥದೆಂದು ತಿಳಿದುಕೊಳ್ಳಬೇಕು. ಹಾಗಾದರೆ ಅರ್ಥ, ದೇವರು ಅಂಥವರನ್ನು ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. 35ನೇ ವಚನ, ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರಿಗೆ ಈ ಮಾತಿನ ಮೇರೆಗೆ ಮಾಡಲೇ ಮಾಡುತ್ತೇನೆ. ಈ ಅರಣ್ಯದಲ್ಲಿಯೇ ಇವರೆಲ್ಲರೂ ಸಾಯಬೇಕು ಎಂದು ಹೇಳಿದನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾನು ಯೋಚನೆ ಹೇಳಿದಾಗೆ ಮಾಡ್ತೇನೆಂದರೆ ಇಂಥವರು ದುಷ್ಟರಾಗಿದ್ದಾರೆ, ಖಂಡಿತವಾಗಿ ಅವರನ್ನು ಶಿಕ್ಷೆಗೆ ಬರಮಾಡ್ತೇನೆ ಅಂತ ದೇವರ ವಾಕ್ಯವಾಗಿದೆ, ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 36ರಿಂದ 38ರವರೆಗೆ ನಾವು ಓದಿಕೊಳ್ಳೋಣ. 36ರಿಂದ 38. ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರೋಧವಾಗಿ ಗುಣಗುಟ್ಟುವಂತೆ ಮಾಡಿದ ಮನುಷ್ಯರು ಯೆಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ದೇಶವನ್ನು ಸಂಚರಿಸಿ ನೋಡಿ ಹಿಂದೆ ವಾಪಸ್ಸು ಬಂದು ಹೇಳಿದವರನ್ನು ಹಾಗೂ ಇವರು ಗುಣಗುಟ್ಟುವ ಹಾಗೆ ಮಾಡಿದವರೆಲ್ಲರೂ ಬಹಳ ಕಾಯಿಲೆಯಿಂದ ಸತ್ತರು. ಹಾಗೆ ದೇವರ ವಿರುದ್ಧವಾಗಿ ಇವತ್ತು ಯಾರು ಗುಣಗುಟ್ಟವರಾಗಿ ಮನುಷ್ಯರಿಗೆ ಹೆದರಿಕೊಂಡು ದೇವರನ್ನು ಬಿಟ್ಟು ಹೋಗ್ತಾರೋ, ದೇವರ ವಿರುದ್ಧ ಗುಣಗುಡ್ತಾರೋ, ಅಥವಾ ದೇವರ ಮಾರ್ಗದಲ್ಲಿ ನಡೆಯೋರನ್ನು ಯಾರು ಹಾದಿ ತಪ್ಪಿಸ್ತಾರೋ ಅವರು ಬಹಳ ವ್ಯಾಧಿಯಿಂದ ಸಾಯಬೇಕಾಗ್ತದೆ. ನಾನಾ ರೀತಿಯಲ್ಲಿ ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ಅನೇಕ ಜನರು ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ನನ್ನಿಂದ ಎಷ್ಟೋ ಸಣ್ಣವರು ಕೂಡ ಇವತ್ತು ಈ ಲೋಕವನ್ನು ಬಿಟ್ಟು ಹೋದರು. ಗುಣಗುಟ್ಟಿದವರು, ಮಾಡಿದವರು, ಏನೇನೋ ಮಾಡಿದವರು ಬಹಳ ಜನ ಶಿಕ್ಷೆಯನ್ನು ಕೂಡ ಅನುಭವಿಸ್ತಲೇ ಇದ್ದಾರೆ. ಆದ್ದರಿಂದ ಬಹಳ ಎಚ್ಚರ. 38. ಅವರಲ್ಲಿ ನೂನನ ಮಗನಾದ
ಯಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನು ಉಳಿದರು. ನೋಡಿ, 6 ಲಕ್ಷದಲ್ಲಿ ಇಬ್ಬರು ಮಾತ್ರ ಉಳ್ಕೊಂಡ್ರು. ಅವರು ದೇವರ ವಿರುದ್ಧ ಗುಣಗುಟ್ಟಲಿಲ್ಲ. ಕುಡಿಯೋಕ್ಕೆ ನೀರಿನ ಬಗ್ಗೆ, ಊಟದ ಬಗ್ಗೆ, ಮಾಂಸದ ಬಗ್ಗೆ ಶೋಧನೆಗೆ ಒಳಪಡಿಸಿದಾಗಲೂ ಅವರು ಏನು ದೇವರ ವಿರುದ್ಧ ಗುಣಗುಟ್ಟಲಿಲ್ಲ. ಆದ್ರಿಂದ ಅವರು ಮಾತ್ರ ಇಬ್ಬರು ಉಳಿದ್ರು. ಬಾಕಿ ತೀರ 6 ಲಕ್ಷದಲ್ಲಿ 20 ವರ್ಷದ ಮೇಲ್ಪಟ್ಟವರು ತೀರ ಸತ್ತು ಹೋದರು. ಹಾಗೆ ಇವತ್ತು ಕೂಡ 20 ವರ್ಷದ ಮೇಲ್ಪಟ್ಟವರು ದೇವರ ಅದ್ಭುತ ಕಾರ್ಯಗಳನ್ನ ನೋಡಿ, ದೇವರು ನಡೆಸುವಾಗ ಎಲ್ಲವನ್ನ ನೋಡಿ ಖಂಡಿತವಾಗಿ ಗುಣಗುಟ್ಟುವುದಾದರೆ, ಹಿಂದೆ ತಿರುಗಿ ಹೋಗುವುದಾದರೆ ಬಹಳ ಶಾಪವನ್ನು ಅನುಭವಿಸಬೇಕಾಗ್ತದೆ. ಅರಣ್ಯದಲ್ಲಿ ಸಾಯುವರು, ಸತ್ತರು ಅಂತ ಕೂಡ ನಾವು ನೋಡ್ತೇವೆ. ಅನೇಕ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ. ಬಹಳ ಎಚ್ಚರ. ಸರ್ವ ಸೃಷ್ಟಿಕರ್ತನು ಬಹಳ ಬೆಂಕಿಯ ರೂಪವಾಗಿದ್ದಾರೆ. ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ, ಬೆಂಕಿಯ ರೂಪ. ಆಕಾಶದಲ್ಲಿ ನೋಡಿ, ಮಳೆಗಾಲದಲ್ಲಿ ಗುಡುಗು ಬರ್ತದೆ, ಜೋರಾಗಿ ಗುಡುಗುಡುಗು ಹೌದು ಸೌಂಡು ಬಂದಾಗ, ಬಡಾರಂತ ಶಬ್ದ ಬಂದಾಗ ಅದು ಏನಾಗ್ತದೆ, ಆ ಬೆಂಕಿ ಭೂಮಿಗೆ ಇಳಿದು ಬರುತ್ತದೆ. ಆ ಬೆಂಕಿಯ ರೂಪವೇ ಆಗಿದೆ ಆ ಪರಮಾತ್ಮನು, ಭಗವಂತನು, ಸಾಕ್ಷಾತ್ ಪರಬ್ರಹ್ಮನು, ಯೇಸು, ಅಲ್ಲಾಹ್ ಅಕ್ಬರು ಅವರೇ ಆಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿ ಸರ್ವ ಸೃಷ್ಟಿಕರ್ತನು, ಆದಿಯವರೇ, ಅಂತ್ಯವರೇ, ವರ್ತಮಾನ ಕಾಲದಲ್ಲಿ ಇರುವಾತರು, ಭೂತಕಾಲದಲ್ಲಿ ಇದ್ದಾತರು, ಭವಿಷ್ಯತ್ ಕಾಲದಲ್ಲಿ ಬರುವಾತರು ಅವರೇ, ಮಾರ್ಗವು, ಸತ್ಯವು, ಜೀವವು ಅವರೇ. ಇವತ್ತು ಭೂಲೋಕದಲ್ಲಿ ಬೇರೆ ಎಷ್ಟೋ ದೇವರುಗಳು ಇರ್ಬೋದು. ನೋಡಿ, ಒಂದೊಂದು ಬೆಟ್ಟ ಗುಡ್ಡಗಳು ಜರಿದು ಹೋಗ್ತವೆ, ಸುನಾಮಿಗಳು ಬರ್ತವೆ. ಟಿವಿಯಲ್ಲಿ, ಮಾಧ್ಯಮಗಳಲ್ಲಿ ಅಥವಾ ನಾವು ದಿನಪತ್ರಿಕೆಗಳಲ್ಲಿ ಕೂಡ ಇದನ್ನೆಲ್ಲ ನೋಡಬಹುದು. ಎಂತೆಂಥ ಬೆಟ್ಟಗಳು ಜರಿದು ಹೋಗ್ತವೆ, ಬೆಟ್ಟದ ಮೇಲಿಂದ ಬೆಂಕಿ ಬಂದು ಇಳಿಯುತ್ತದೆ, ನೀರು ಬಂದು ಇಳಿಯುತ್ತದೆ, ಇಡೀ ಊರಿಗೆ ಊರಿ ಎಂತೆಂಥ ಕಬ್ಬಿಣ ಫ್ಯಾಕ್ಟ್ರಿಗಳು ವಾಹನಗಳನ್ನೇ ಎತ್ತಿಕೊಂಡು ಹೋಗ್ತದೆ. ಹೀಗಿರುವಾಗ ಈ ಭೂಲೋಕದ ದೇವರುಗಳು ಯಾವುದಕ್ಕೆ ಸಮಾನವಾಗ್ತದೆ? ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವಂಥ ದೇವರೇ, ಆ ಭಗವಂತನೇ, ಪರಮಾತ್ಮನೇ, ಯೇಸು ಕ್ರಿಸ್ತನೇ, ಅಲ್ಲಾಹ್ ಅಕ್ಬರೇ ದೇವರಾಗಿದ್ದಾನೆ ಹೊರತು ಇನ್ನು ಯಾವ ದೇವರುಗಳು ಅಲ್ಲವೇ ಅಲ್ಲ. ಅವಕ್ಕೆ ಏನು ಮಾಡಿದರೂ ಶಕ್ತಿ ಸಾಲದು. ಹಾಗೆ ವಿಗ್ರಹಗಳ ಮೇಲೆ ನಾವು ಮನಸ್ಸಿಡಬಾರದು. ಅದನ್ನು ಮಾಡುವ ಮನುಷ್ಯರ ಮೇಲೆಯೂ, ಮತ್ತು ನಾನು ದೇವಮಾನವರು, ಅಂಥವರು ಇಂಥವ್ರು ಅಂತ ಯಾವುದೇ ವೇಷಗಳನ್ನು ಹಾಕೊಂಡು ಬರಬಹುದು, ಅಂಥವರ ಮೇಲೆ ಕೂಡ ನಾವು ಅವರ ಮೇಲೆ ಕೂಡ ಭರವಸೆ ಇಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ ನಾವು 39ರಿಂದ 45ರವರೆಗೆ ಓದಿಕೊಳ್ಳೋಣ. ಅರಣ್ಯಕಾಂಡ 14, 39ರಿಂದ 45. ಮೋಶೆ ಯೆಹೋವನ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಲಾಗಿ ಅವರು ಬಹಳ ದುಃಖಪಟ್ಟರು. ಆಗ ನೋಡಿ, ದೇವರು ಹೇಳಿದ್ದನ್ನು ಮೋಶೆ ಒಂದು ಚೂರು ಅಲ್ಲಿ ಏನು ಅಡಗಿಸಿಡದೆ, ಮುಚ್ಚುಮರೆ ಮಾಡದೆ ಅವರಿಗೆ ತಿಳಿಸಿದರು. ಆಗ ಅವರು ದುಃಖಪಟ್ಟರು. ದುಃಖಪಟ್ಟು ಪ್ರಯೋಜನ ಏನಾಯಿತು? ಸಮಯವು ಕಳೆದು ಹೋಯಿತು. ತಿಳಿಸಿ 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 ಮಾತು ಕೇಳಲಿಲ್ಲ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯ ಸಮಾಚಾರವನ್ನು ತಿಳಿಸುವವರಾಗಿದ್ದಾರೆ. ಆಗ ಅಯ್ಯೋ ಹಾಗಾಯಿತು ಹೀಗಾಯಿತು ಅಂತೇಳಿ ದುಃಖಪಟ್ಟು ಪ್ರಯೋಜನವಿಲ್ಲ, ಸಮಯ ಕಳೆದು ಹೋಯಿತು. ಉದಾಹರಣೆಗೆ ಇವತ್ತು 2025ನೇ ಇಸವಿ ಆಗಸ್ಟ್ ತಿಂಗಳ 10ನೇ ತಾರೀಕು, ಇನ್ನದು ಬರ್ತದೆ, ನಮಗೆ ಬರುವುದಿಲ್ಲ. ಆ ಗಂಟೆ ಸಿಗ್ತದ? ಸಿಕ್ಕುವುದಿಲ್ಲ. ಆ ನಿಮಿಷ ಸಿಗ್ತದ? ಸಿಕ್ಕುವುದಿಲ್ಲ. ಹಾಗೆ ದೇವರು ಎಚ್ಚರಿಸುವಾಗ ಖಂಡಿತವಾಗಿ ದೇವರ ಕಡೆಗೆ ತಿರುಗಿಕೊಂಡಾಗ ಮಾತ್ರ ನಮಗೆ ಆಶೀರ್ವಾದ. 40ನೇ ವಚನ. ಮರುದಿನ ಬೆಳಿಗ್ಗೆ ಜನರೆದ್ದು, ನಾವು ಪಾಪ ಮಾಡಿರುವುದು ನಿಜ, ಯೆಹೋವನು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ ಎಂದು ಹೇಳಿಕೊಳ್ಳುತ್ತಾ ಬೆಟ್ಟದ ಮೇಲಕ್ಕೆ ಹತ್ತಿ ಹೋಗುವರಾದರು. ನೋಡಿ, ಏನು ಮಾಡಿದ್ರು? ನಾವು ನಿಜವಾಗಿ ಪಾಪ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಆ ದೇವರು ಕಾನಾನ್ ದೇಶಕ್ಕೆ ಹೋಗುವ ದಾರಿಯಲ್ಲಿ ಬೆಟ್ಟವನ್ನು ಹತ್ತಲು ಪ್ರಾರಂಭ ಮಾಡಿದ್ರು. ಆದರೆ ಇವರು ಪಶ್ಚಾತ್ತಾಪ ಪಡಲಿಲ್ಲ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸಲಿಲ್ಲ. ನಾವು ಪಾಪ ಮಾಡಿದ್ದು ನಿಜ, ಬನ್ನಿ ದೇವರ ಬಳಿಗೆ ಹೋಗೋಣ. ಇವತ್ತು ಅನೇಕರು ಏನು ಮಾಡ್ತಾರೆ? ತಿಳಿಸಿದಾಗ ಹೌದಪ್ಪ ನಾವು ತಪ್ಪು ಮಾಡಿದ್ದೇವೆ, ಬನ್ನಿ ದೇವಾಲಯಕ್ಕೆ ಹೋಗೋಣ ಅಂತ ಹೇಳ್ತಾರೆ ಹೊರತು ಪಾಪ ಪಶ್ಚಾತ್ತಾಪ ಪಡುವುದಿಲ್ಲ. ಮುಂದೆ ಪಾಪವನ್ನು ಬಿಟ್ಟು ಜೀವಿಸ್ತೇವೆ ಅಂತೇಳಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುವುದಿಲ್ಲ. ಆಮೇಲೆ 41ನೇ ವಚನ. ಆದರೆ ಮೋಶೆ ಅವರಿಗೆ, ನೀವು ಯಾಕೆ ಹೀಗೆ ಮಾಡಿ ಯೆಹೋವನ ಆಜ್ಞೆಯನ್ನು ಮೀರುತ್ತೀರಿ? ಇದು ಕೈಗೂಡುವುದಿಲ್ಲ.
ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ, ಹತ್ತಬೇಡಿರಿ, ಕೆಲವು ಶತ್ರುಗಳ ಮುಂದೆ ನಿಲ್ಲಲಾರದ ಬಿದ್ದು ಸತ್ತಿರಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಮತ್ತು ದೇವರ ಮಾತನ್ನ ಕೇಳದೆ ದೇವರ ಬಳಿಗೆ ಹೋಗ್ತಾ ಇದ್ದೀರಿ? ಖಂಡಿತವಾಗಿ ನಿಮ್ಮ ಫಲ ಏನೂ ನಡೆಯುವುದಿಲ್ಲ, ನಿಮ್ಮ ಹಠ ಅಹಂಕಾರ ಆಗುವುದಿಲ್ಲ. ಈ ಬೆಟ್ಟವನ್ನು ಅಂದರೆ ದೇವರ ಸ್ಥಳವನ್ನು ಹತ್ತಬೇಡಿ, ದೇವರ ಸ್ಥಳಕ್ಕೆ ನೀವು ಹೋಗಬೇಡಿ. ಅಲ್ಲಿ ಶತ್ರುಗಳು ನಿಮ್ಮನ್ನು ಸಂಹಾರ ಮಾಡ್ತಾರೆ, ಅವರ ಮುಂದೆ ನಿಲ್ಲಕ್ಕಾಗುವುದಿಲ್ಲ ಅಂತ ಎಚ್ಚರಿಸ್ತಾನೆ ಮೋಶೆ. ಇದು ಇವತ್ತು ದೇವರಿಗೆ ವಿರುದ್ಧವಾಗಿ ನಡೆಯೋರು ಕೂಡ ಅವರು ಏನೇ ದೇವಸ್ಥಾನಕ್ಕೆ ಹೋದರೂ ಏನೇ ಬಂದರೂ ಪರಲೋಕ ಸೇರಲು ಸಾಧ್ಯವೇ ಇಲ್ಲ. ಈ ಭೂಲೋಕದಲ್ಲಿ ಕೂಡ ಜೀವಿಸುವಾಗ ಅವರ ಸ್ವಂತ ಇಷ್ಟ ಸ್ವಂತ ಆಜ್ಞೆ ನಡೆಯುವುದೇ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಾರೆ, ದೇವರು ನೆಹಮ್ಯನ ಗ್ರಂಥದಲ್ಲಿ ಕೂಡ ನೋಡುವಾಗ ನನಗೆ ವಿರೋಧವಾದವರನ್ನು ಅವರ ಶತ್ರುಗಳ ಕೈಗೆ ಒಪ್ಪಿಸ್ತೇನೆ ಅಂತೇಳಿ ಕಡೆಗೆ ದೇವರು ಇಷ್ಟೇ ಉಪಕಾರ ಮಾಡಿದ್ರು, ಕಡೆಗೆ ಏನು ಮಾಡ್ತಾರೆ, ಅವರನ್ನು ಶತ್ರುಗಳಿಗೆ ಒಪ್ಪಿಸಿ ಅಲ್ಲಿ ಬಡದಾಟ ಆಗಿ ಏನೇನೋ ಆಗಿ ಕಡೆಗೆ ಸಾಯಲೂಬಹುದು, ಶಿಕ್ಷೆಯನ್ನು ಅನುಭವಿಸಲು ಬೇಕಾಗಬಹುದು. ಇದು ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವುದರಿಂದ ಮತ್ತೆ ಪುನಃ ಕೆಟ್ಟವರ ಸಂಘ ಮಾಡಿ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ನಿಲ್ಲಲಾರದೆ ಬಿದ್ದು ಸತ್ತಿರಿ, ಅವರ ಕೈಲಿ ಸಾಯಲು ಕೂಡ ಬಹುದು. ಇದುವೇ ಇವತ್ತು ಅನೇಕ ಕಡೆ ನಡೀತಾ ಇದೆ. 43ನೇ ವಚನ, ಅಲ್ಲಿ ಅಮಲೇಕರು ಕಾನಾನ್ಯರು ನಿಮ್ಮ ಎದುರಿನಲ್ಲಿರುವುದರಿಂದ ನೀವು ಅವರ ಕತ್ತಿಯಿಂದ ಸತ್ತೀರಿ. ನೀವು ಯೆಹೋವನ ಮಾತನ್ನು ಅನುಸರಿಸದೆ ತಿರುಗಿ ಬಿದ್ದ ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಹೇಳಿದರು. ನೋಡಿ, ಅಲ್ಲಿ ವಿರೋಧಿಗಳಿದ್ದಾರೆ, ಆದರೆ ನೀವು ದೇವರ ವಿರುದ್ಧ ತಿರುಗಿ ಬಿದ್ದಿದ್ದರಿಂದ ದೇವರು ನಿಮ್ಮ ಪರವಾಗಿ ಬರುವುದಿಲ್ಲ. ಅವರು ನಿಮ್ಮನ್ನು ಕತ್ತಿಯಿಂದ ಸಂಹಾರ ಮಾಡ್ತಾರೆ. ಎಚ್ಚರ ಅಂತೇಳಿ ಎಚ್ಚರಿಸಿದ ಹಾಗೆ ಇವತ್ತು ಕೂಡ ದೇವರಿಂದ ಒಂದ್ಸಲ ಅದ್ಭುತ ಕಾರ್ಯಗಳನ್ನ ಸಹಾಯಗಳನ್ನ ಪಡ್ಕೊಂಡು ಹಿಂದೆ ತಿರುಗಿ ಹೋದರೆ ಗುಣಗುಟ್ಟಿದರೆ ಶತ್ರುಗಳ ಕೈಗೆ ದೇವರು ಒಪ್ಪಿಸುವನಾಗಿದ್ದಾನೆ. ಅಂಥವರು ಶತ್ರುಗಳ ಕೈಯಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ಬೋದು. ಕಾರಣ ಕೆಟ್ಟವ್ರ ಜೊತೆ ಸೇರಿಕೊಂಡು ಕುಡಿಯೋದು, ತಿನ್ನೋದು, ವ್ಯಭಿಚಾರ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ, ಎಲ್ಲ ವಾಕ್ಯಗಳಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ನಾನಾ ಥರದ ಕೆಟ್ಟ ವಿಚಾರಗಳಿಗೆ ಹೋಗಿ ಪೊಲೀಸನವರ ಕೈಲಿ ವಧೆ ತಿನ್ಬೋದು, ಜೈಲು ಹೋಗ್ಬೋದು, ಅಕಸ್ಮಾತ್ ನಾನಾ ರೀತಿಯಲ್ಲಿ ಸಾಯ್ಬೋದು, ಶಿಕ್ಷೆಯನ್ನು ಕೂಡ ಅನುಭವಿಸಬಹುದು. ಇದುವೇ ಆಗಿದೆ. 44ನೇ ವಚನ, ಆದರೂ ಅವರು ಹಠ ಮಾಡಿ ಆ ಬೆಟ್ಟವನ್ನು ಹತ್ತಿದರು. ಯೆಹೋವನ ಒಡಂಬಡಿಕೆ ಮಂಜೂಷವು ಮತ್ತು ಮೋಶೆಯ ಪಾಳೆಯವನ್ನು ಬಿಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಅವರು ಏನೇ ಮಾಡಿದ್ರು, ಎಷ್ಟೇ ಹೇಳಿದ್ರು ಆ ಬೆಟ್ಟವನ್ನು ಹತ್ತಿದರು, ಪಶ್ಚಾತ್ತಾಪ ಪಡಲಿಲ್ಲ, ದೇವರಿಂದ ದೂರ ಇಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ಇವತ್ತು ಅನೇಕರು ನಾನಾ ರೀತಿ ಪಾಪಗಳನ್ನ ಮಾಡಿಕೊಂಡು ಮತ್ತು ಏನು ಮಾಡ್ತಾ ಇದ್ದಾರೆ, ದೇವಾಲಯಕ್ಕೆ ಬರುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದೆಲ್ಲ ಮಾಡ್ತಾರೆ. ದೇವರು ಅಂಥವರನ್ನು ತಳ್ಳಿಬಿಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಆದರೆ ಹತ್ತಿದರು. ಯೆಹೋವನ ಒಡಂಬಡಿಕೆ ಮಂಜೂಷವು ಮತ್ತು ಮೋಶೆಯು ಪಾಳೆಯವನ್ನು ಬಿಡಲಿಲ್ಲ. ನೋಡಿ, ಹಾಗಿದ್ದರೆ ದೇವರು ಮಂಜೂಷ ಅಂದರೆ 10 ಆಜ್ಞೆಗಳು, ದೇವರ ವಾಕ್ಯವನ್ನು ಮೋಶೆಯ ಪಾಳೆಯವನ್ನು ಬಿಡಲಿಲ್ಲ. ಇಸ್ರೇಲರು ಮಾತ್ರ ದೇವರ ಬಳಿಗೆ ಹೋಗ್ಲಿಕ್ಕೆ ಬೆಟ್ಟವನ್ನು ಹತ್ತಿದ್ರು. ಹಾಗೆ ಇವತ್ತು ಅನೇಕರು ದೇವರ ಸತ್ಯ ಸುವಾರ್ತಿಗರ ಮಾತನ್ನ ಕೇಳದೆ ಏನ್ ಮಾಡ್ತಾರೆ, ಮುಂದೆ ಅಯ್ಯೋ ಅವನೇನು ಹೇಳ್ತಾನೆ, ಅವನ ಮಾತು ಯಾಕೆ ಅಂತೇಳಿ ಅನೇಕರು ಹಾದಿ ತಪ್ಪಿಸ್ತಾ ಇದ್ದಾರೆ. ಅನೇಕರು ಸತ್ಯ ಸುವಾರ್ತೆ ದೇವರ ಆರಿಸಿಕೊಂಡ ಸೇವಕರುಗಳನ್ನ ಬಿಟ್ಟು ಮುನ್ನಡೆದು ಹೋಗ್ತಾರೆ. ಆದರೆ ದೇವರ ಆಶೀರ್ವಾದ ಯಾರಲ್ಲಿ ಇರ್ತದೆ? ಖಂಡಿತ ದೇವರು ಆರಿಸಿಕೊಂಡಂತ ಸತ್ಯ ಸುವಾರ್ತಿಕರ ಮೇಲೆ ಮಾತ್ರ ಇರ್ತದೆ ಹೊರತು ಈ ಹಠ ಅಹಂಕಾರ ಗರ್ವದಲ್ಲಿ ಯಾರು ಮುಂದೆ ಹೋಗ್ತಾರೋ ಅವರೊಂದಿಗೆ ದೇವರ ಆಶೀರ್ವಾದ ಇರುವುದಿಲ್ಲ. ದೇವರಂತವ್ರನ್ನ ಕೈ ಬಿಟ್ಟಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 45ನೇ ವಚನ, ಆಗ ಆ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮಲೇಕ್ಯರು ಕಾನಾನ್ಯರು ಇಳಿದು ಬಂದವರನ್ನು ಹೊಡೆದು ಹೊರ್ಮ ಪಟ್ಟಣದವರೆಗೆ ಸಂಹರಿಸಿದರು. ನೋಡಿದಿರಾ, ದೇವರ ಮಾತನ್ನು ಕೇಳದಿದ್ದಾಗ, ದೇವರಿಂದ ಆಶೀರ್ವಾದ ಹೊಂದಿದ, ದೇವರಿಂದ ಆಯ್ಕೆಯಾದಂಥ ಸೇವಕರ ಮಾತನ್ನು ಕೇಳದಿದ್ದಾಗ, ಇವರು ಸ್ವತಃ ಇವರಿಗೆ ಇಷ್ಟ ಬಂದಾಗೆ ನಡೆದಾಗ ವಿರೋಧಿಗಳು ಬಂದು ಇವರನ್ನು ಏನು ಮಾಡಿದರು? ಹೊಡೆದು ಹಾಕಿದರು, ಕೊಂದೇ ಹಾಕಿದರು. ಇದು ಕೂಡ ಅನೇಕ ಇವತ್ತು ಕೂಡ ನಡೀತಾ ಇದೆ. ಆದ್ದರಿಂದ ದೇವರ ಸತ್ಯ ಸುವಾರ್ತೆ, ನನ್ನ ಸಹೋದರ ಸಹೋದರಿ, ದೇವರ ವಾಕ್ಯವನ್ನ ಕೇಳಿ ಸತ್ಯ ಮಾತನ್ನ ಕೇಳಿ ನಡಿಬೇಕು. ಯಾರು ದೇವರಿಂದ ಆಯ್ಕೆಯಾಗಿದ್ದಾರೋ ಅವರನ್ನೇ ಹಿಂಬಾಲಿಸಬೇಕು, ಅವರ ಮಾತನ್ನೇ ಕೇಳಬೇಕು. ಖಂಡಿತವಾಗಿ ಬೆಂಕಿಯ ಚೂರಾಗಿ ಅಂತವರು ಮಾತನಾಡುವವರಾಗಿದ್ದಾರೆ. ಖಂಡಿತವಾಗಿ ದೇವರ ವಿರುದ್ಧ ಮಾತಾಡಕ್ಕೆ ಹೋಗಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಅರಣ್ಯಕಾಂಡ 14ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ ಅರಣ್ಯಕಾಂಡ 15ನೇ ಅಧ್ಯಾಯ 32ರಿಂದ
36ರವರೆಗೆ ಓದಿಕೊಳ್ಳೋಣ. ಅರಣ್ಯಕಾಂಡ 15:32-36. ಇಸ್ರಾಯೇಲರು ಅರಣ್ಯದಲ್ಲಿದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದರ ಬಳಿಗೆ ಹಿಡುಕೊಂಡು ಬಂದರು. ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಈವರೆಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣಶಿಕ್ಷೆಯಾಗಬೇಕು. ಸರ್ವ ಸಮೂಹದರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದರು ಆ ಮನುಷ್ಯನನ್ನು ಪಾಳೆಯಿಂದ ಹೊರಗೆ ಹಿಡಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಇದು ಸಬ್ಬತ್ ದಿನದ ವಿಷಯವಾಗಿದೆ. ಅಂದರೆ ಶನಿವಾರ ದಿವಸ, ಸಬ್ಬತ್ ದಿವಸ, ಇದು ಬಹಳ ವಿಶೇಷವಾದ ದಿವಸ. ದೇವರಿಂದ ಆದುಕೊಂಡವರು ಆ ದಿವಸ ದೇವರ ಆಜ್ಞೆಯನ್ನು ಮೀರಬಾರದು. ಯಾವುದೇ ಲಾಭದ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಆ ದಿವಸ ಸಂಪೂರ್ಣ ಪಾಪಳಿಯಾಗಿ ಪಶ್ಚಾತ್ತಾಪ ಪಟ್ಟು ಇತರರಿಗೆ ದಾನ ಧರ್ಮ ಮಾಡುವಂಥದ್ದು, ಸುವಾರ್ತೆ ಸಾರುವಂಥದ್ದು, ಪ್ರಾರ್ಥಿಸುವಂಥದ್ದು, ಅವರ ತಪ್ಪುಗಳಿಗಾಗಿ ಅವರು ಪಶ್ಚಾತ್ತಾಪ ಪಡುವ ದಿವಸವಾಗಿದೆ. ಆದರೆ ಇದು ಕ್ರಿಶ್ಚಿಯನ್ ದೇಶಗಳಲ್ಲಿ, ಆದರೆ ಇದು ನಮ್ಮದು ಭಾರತ ದೇಶ, ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ದೇವರು ಯಾರನ್ನು ಆರಿಸಿಕೊಂಡಾರೋ, ಯಾರಿಗೆ ದೇವರು ದರ್ಶನ ಕೊಟ್ಟಿದ್ದಾರೋ ಅಂಥವರ ಒಂದು ನಿಯಮವನ್ನು ಪಾಲಿಸುವುದು ಬಹಳ ಒಳ್ಳೆಯದು. ಒಂದು ವೇಳೆ ಆಗದಿದ್ದರೂ ಕೂಡ ಇವತ್ತು ಉದಾಹರಣೆಗೆ ಅವರು ಸ್ವಂತದ ಕೆಲಸ ಯಾವುದನ್ನು ಮಾಡಬಾರದು, ಅವರೊಂದು ಉದ್ಯೋಗದಲ್ಲಿ ಬ್ಯುಸಿಯಾಗಿರ್ತಾರೆ, ಇಲ್ಲಿದ ಕಾನೂನೇ ಬೇರೆಯಾಗಿದೆ. ಆದರೂ ಕೂಡ ಇದನ್ನು ಹಿಂದೆ ಬಹಳ ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಬೇಗ ಎದ್ದು ಖಂಡಿತವಾಗಿ ಒಂದು 5 ಗಂಟೆ ಒಳಗಡೆ ಬೇಗದು ಗಂಡ ಹೆಂಡತಿ ಮಕ್ಕಳು ಸೇರಿ ದೇವಾಲಯ ಹತ್ತಿರವಿದ್ದರೆ ದೇವಾಲಯಕ್ಕೆ ಅಥವಾ ಮನೆಯಲ್ಲಿ ಶನಿವಾರ ದಿವಸ ಒಂದು 5 ಗಂಟೆ ಒಳಗಡೆ ಪ್ರಾರ್ಥಿಸುವುದು ಬಹಳ ಉತ್ತಮ. ಅವರವರ ಪಾಪಗಳಿಗಾಗಿ, ಅಂದರೆ 10 ಆಜ್ಞೆಗಳಿಗೆ ವಿಧೇಯರಾಗಿ ಕೊಡ್ತೇವೆ. ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿ ಹೋಗ್ತೇವೆ. ದೇವರಿಂದ ಅದಕ್ಕೂ ಕ್ಷಮೆ ಇದೆ. ಗರ್ವದಲ್ಲಿ ನಡೆದರೆ ಈಗ ನಾವು ಹಿಂದೆ ತಿಳ್ಕೊಂಡಾಗೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆ ರೀತಿ ಒಂದು ಕಾನೂನು ನಾವು ಭಾರತ ದೇಶದಲ್ಲಿ ಇದ್ದೇವೆ. ಆದರೆ ಸಬ್ಬತ್ತು ದಿನದ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಆದಷ್ಟು ಬೇಗ ಅಂದರೆ 5 ಗಂಟೆ ಒಳಗೆ ಎದ್ದು, ಚಿಕ್ಕ ಮಕ್ಕಳಾದ್ರೆ ಬೇಡ, ರೋಗಿಗಳಾದರೆ ಬೇಡ, ಬಾಕಿ ಆರೋಗ್ಯವಂತರು ಚೆನ್ನಾಗಿ ಎದ್ದು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಬೇಕು, ಇತರರಿಗಾಗಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ಶನಿವಾರ ದಿವಸ. ಹಳ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇದು ಬಹಳ ಪರಿಶುದ್ಧವಾದ ದಿವಸವಾಗಿದೆ. ಆದರೆ ಅನೇಕರು ಇವತ್ತು ಭಾನುವಾರ ಸಬ್ಬತ್ತು ದಿವಸ ಅಂತೇಳಿ ಅನೇಕ ಬೋಧಕರು ಇವತ್ತು ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಇವರು ಸರಿಯಾಗಿ ಓದಲಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಭಾನುವಾರವೇ ಮಹಾಶ್ರೇಷ್ಠವೆಂದು ತಿಳ್ಕೊಂಡಿದ್ದಾರೆ. ನಿಜವಾಗಿ ದೇವರ ಒಂದು ಆರಾಧನೆಗೆ ಬಹಳ ಶ್ರೇಷ್ಠವಾದ ದಿವಸ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನೋಡುವಾಗ ಶನಿವಾರ ದಿವಸ, ಭಾನುವಾರ ಮೃತ್ಯುಂಜಯನಾದ ದಿವಸ. ಆದರೆ ನಿಜವಾಗಿ ಇವತ್ತು ಸತ್ಯವೇದದ ಪ್ರಕಾರ ಶನಿವಾರವೇ ಸಭೆ ಸೇರಬೇಕು, ಭಾನುವಾರ ದೇವರನ್ನು ಕೊಂಡಾಡಬೇಕು. ಇದು ಹೊರದೇಶದಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಕೂಡ ವಾರಕ್ಕೆ 5 ದಿವಸ ಕೆಲಸ. ಅಂದರೆ ಯಾವಾಗ ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ ಅಲ್ಲಿ ರಜೆ. ಹಾಗೆ ಇದು ಇವತ್ತು ಬೆಂಗಳೂರಿನಲ್ಲಿ ಒಂದು ಬೈಬಲ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೂಡ 5 ದಿವಸ ಕೆಲಸವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. 2 ದಿವಸ ರಜೆಯಾಗಿದೆ ದೇವರನ್ನು ಆರಾಧಿಸುವುದಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೈಗೊಂಡು ನಡೆಯುವುದು ಬಹಳ ಒಳ್ಳೆಯದು. ಹಾಲೆಲೂಯ. ಹಾಗೆ ಅರಣ್ಯಕಾಂಡ 15ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಈಗ 16ನೇ ಅಧ್ಯಾಯ 1-50 16ನೇ ಅಧ್ಯಾಯ ಅರಣ್ಯಕಾಂಡ 16ನೇ ಅಧ್ಯಾಯ 1-50 ಓದುವಾಗ, ದೇವರಿಂದ ಆಯ್ಕೆಯಾದವರ ವಿರುದ್ಧ ಮಾತಾಡಿದರೆ ಶಿಕ್ಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರ ವಿರುದ್ಧ ಮಾತನಾಡಿದವರಿಗೆ ಇಲ್ಲಿ ಏನಾಗ್ತದೆ? ಸಂಪೂರ್ಣವಾಗಿ ಶಿಕ್ಷೆಯಾಗ್ತದೆ. ದೇವರಿಂದ ಆಯ್ಕೆಗೊಂಡಂಥ ಸೇವಕರಿಗೆ, ಅವರು ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರು ಆಯ್ಕೆಗೊಂಡಿರ್ತಾರೋ ಅವರ ವಿರುದ್ಧ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವುದು, ಅವರಿಗೆ ಬೈಯುವಂಥದ್ದು, ಹೊಡೆಯಕ್ಕೆ ಹೋಗುವಂಥದ್ದು, ಅಥವಾ ಚಾಡಿ ಹೇಳಿ ಇನ್ನೊಬ್ಬರ ಕೈಯಲ್ಲಿ ಬಯಸುವಂಥದ್ದು, ಹೊಡೆಯುವಂಥದ್ದು, ಅಕಸ್ಮಾತ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನು ನಾನಾ ರೀತಿಯಲ್ಲಿ ಜೈಲಿಗೆ ಹಾಕುವಂಥದ್ದು, ಅಲ್ಲಿ ಶಿಕ್ಷೆ ಕೊಡಿಸುವಂಥದ್ದು, ಇದೆಲ್ಲ
ಇಲ್ಲ. ಆದರೆ ಯಾರು ಇದಕ್ಕೆ ಒಳಪಟ್ಟರೋ ಬಹಳ ದೊಡ್ಡ ಶಿಕ್ಷೆಯನ್ನು ಅವರವರ ಮಕ್ಕಳು ಅನುಭವಿಸಬೇಕಾಗ್ತದೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ, ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ. ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ನೀವು ಮಾಡಿದ ಪಾಪದ ಫಲವನ್ನು ನಿಮ್ಮ ಮಕ್ಕಳು ಕೂಡ ಹೊರಬೇಕಾಗ್ತದೆ. 40 ದಿವಸಕ್ಕೆ 40 ವರ್ಷ ಪಾಪಗಳನ್ನು ಅನುಭವಿಸಿದ್ರು ಎಂಬುದಾಗಿ ಈಗಾಗಲೇ ನಾವು ಸ್ವಲ್ಪ ಹಿಂದೆ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ಖಂಡಿತವಾಗಿ ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳಿಗೆ ಖಂಡಿತವಾಗಿ ಅವರಿಗೆ ಬೈಯೋದು, ಮಾಡೋದು, ಹೀಯಾಳಿಸೋದು ಮಾಡಕ್ಕೆ ಹೋಗಬೇಡಿ. ಇತರರಿಗೆ ಚಾಡಿ ಹೇಳಕ್ಕೆ ಹೋಗಬಾರದು. ಅಂಥವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಅರಣ್ಯಕಾಂಡ 16ನೇ ಅಧ್ಯಾಯ 1ರಿಂದ 50ರವರೆಗೆ ಓದುವಾಗ ನಾವಲ್ಲಿ ಇದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅರಣ್ಯಕಾಂಡ 16ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಈಗ 17ನೇ ಅಧ್ಯಾಯಕ್ಕೆ ಹೋಗೋಣ. 1ರಿಂದ 11ರವರೆಗೆ, ಅರಣ್ಯಕಾಂಡ 17 1ರಿಂದ 11ರವರೆಗೆ ಓದುವಾಗ ಇಸ್ರೇಲಿನ ಒಂದೊಂದು ಕುಲಕ್ಕೆ ಒಂದೊಂದು ಕೋಲು. ಆರೋನನ ಕೋಲು ಚಿಗುರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಒಂದು ಕೋಲು ಅಂದರೆ ಏನಾಗ್ತದೆ, ಇವತ್ತು ನಾವು ಸೋತು ಹೋಗಿ ನಡ್ಕೊಂಡು ಹೋದಾಗ ಇವತ್ತು ಅನೇಕರ ಮುದುಕರ ಕೈಯಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದೊಂದು ಕೋಲು. ಅಂದರೆ ಅದು ಬಲ. ಆ ಕೋಲು ದೇವರನ್ನ ಸೂಚಿಸ್ತದೆ. ದೇವರು ಆರಿಸಿಕೊಂಡವರಿಗೆ ದೇವರೇ ಬಲವಾಗಿದ್ದಾನೆ ಅಂತೇಳಿ. ಒಬ್ಬ ಬೆಟ್ಟ ಹತ್ತಬೇಕಾದ್ರೂ ಕೂಡ ಬರೀ ಬೆಟ್ಟ ಹತ್ತಕ್ಕಾಗೋದಿಲ್ಲ. ಕೈಯಲ್ಲಿ ಒಂದು ಕೋಲಿದ್ರೆ ಹುರಿಕೊಂಡು ಬೆಟ್ಟ ಹತ್ತಲಿಕ್ಕೆ ನಮಗೆ ಬಲ ಸಿಗ್ತದೆ. ಹಾಗೆ ಕೋಲು ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಒಂದೊಂದು ಕುಲಕ್ಕೂ ದೇವರ ಆಶೀರ್ವಾದ ಇತ್ತು. ಆದರೆ ಆ ಕೋಲು ಚಿಗುರಿದು ಆರೋನನ ಕೋಲು ಮಾತ್ರ, ಅಂದರೆ ಯಾಜಕ ಸೇವೆಗೆ. ಹಾಗೆ ಇವತ್ತು ಎಲ್ಲರೂ ದೇವರ ಸೇವೆ ಯಾಜಕರಾಗಲು ಸಾಧ್ಯವಿಲ್ಲ, ಸೇವಕರಾಗಲು ಸಾಧ್ಯವಿಲ್ಲ. ಯಾರು ದೇವಾಲಯದಲ್ಲಿ ಬೋಧನೆ ಮಾಡಬೇಕೋ, ಯಾರು ಸಾಕ್ಷಿ ಕೊಡಬೇಕೋ, ಯಾರು ಸರಿಯಾದ ಸತ್ಯ ಸುವಾರ್ತೆಯನ್ನು ಸಾರಬೇಕೋ ಅಂಥವರು ಮಾತ್ರ ಸಾರಬೇಕು. ಅಂಥವರಲ್ಲಿ ದೇವರು ಸರಿಯಾದ ಕಾರ್ಯವನ್ನು ಮಾಡ್ತಾರೆ. ಆಗ ಅಂಥವರ ಮಾತನ್ನು ವಿಶ್ವಾಸಿಗಳಾದ ಜನಗಳು ಕೇಳಿ ಮುಂದೆ ನಡೆಯಬೇಕಾಗಿದೆ. ಎಲ್ಲರನ್ನು ಆರಿಸಿಕೊಳ್ಳೋದಿಲ್ಲ, ಎಲ್ಲರ ಜ್ಞಾನ ಇರೋದಿಲ್ಲ. ಹಾಗೆ ಯೂಟ್ಯೂಬಲ್ಲಿ ಕೂಡ ಬೇರೆ ಕಡೆಗೆ ಕೂಡ ಏನು ಮಾಡ್ತಾರೆ, ವಾಕ್ಯವನ್ನು ಏನೋ ಓದುತ್ತಾರೆ. ಆದರೆ ನಾನಾ ರೀತಿ ತಪ್ಪು ಬೋಧನೆ ಮಾಡಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಇದು ಇವತ್ತು ಅನೇಕ ಕಡೆಗೆ ನಡೆದು ಹೋಗಿದೆ. ಅವರ ಒಂದು ಲಾಭಕ್ಕಾಗಿ, ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ, ದಶಾಂಶಕ್ಕಾಗಿ, ಕಾಣಿಕೆಗಾಗಿ ಇದೆಲ್ಲವೂ ಈ ರೀತಿ ನಡೀತಾ ಇದೆ. ಹಾಗೆ ದೇವರು ಯಾರನ್ನು ಯಾವಕ್ಕೆ ಸೇರಿಸ್ತಾರೋ, ಯಾರಿಗೆ ಯಾವ ವರ ಇದೆಯೋ ಆ ವರದಲ್ಲೇ ಮುಂದೆ ನಡೆಯಬೇಕು. ಆರೋನನ ಕೋಲು ಅಂದರೆ ಅವರು ದೇವಾಲಯದೊಳಗೆ ಕೆಲಸ ಮಾಡುವ ಯಾಜಕ ವೃತ್ತಿಯವರಾಗಿದ್ದಾರೆ. ದೇವಾಲಯದಲ್ಲಿ ಕೆಲಸ ಮಾಡುವವರು. ಹಾಗಾಗಿ ಎಲ್ಲರಿಗೂ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲರೂ ಹಾತೊರೆಯಲೇಬಾರದು. ದೇವರ ಆಶೀರ್ವಾದವನ್ನು ನೋಡಿಕೊಂಡು ಮುಂದೆ ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಪಶ್ಚಾತ್ತಾಪದೊಂದಿಗೆ ಕುಗ್ಗಿದ ಮನಸ್ಸಿನೊಂದಿಗೆ ಬಂದವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ನೀವು ಹೇಳಿದ್ದೀರಿ. ಸ್ವಾಮಿ, ಅದೇ ಪ್ರಕಾರ ಅವರನ್ನು ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತೆಯೂ ಆಶೀರ್ವದಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ವಿಶೇಷ ಜ್ಞಾನವನ್ನು ಅವರಿಗೆ ಕೊಟ್ಟು ಅನುಗ್ರಹಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಶಾಂತಿ, ಸಮಾಧಾನ, ಆರೋಗ್ಯ, ಒಳ್ಳೆ ವಿದ್ಯೆ, ಬುದ್ಧಿಯನ್ನು ಕೊಟ್ಟು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.